ಮತ್ತೆ ಒಲವಾಗಿದೆ ಅಧ್ಯಾಯ 1. ಅದೊಂದು ಸುಂದರವಾದ ಮಲೆನಾಡಿನ ಪ್ರದೇಶ. ಯಾವಾಗಲೂ ಮಳೆ ಬರುತ್ತಿದ್ದರಿಂದ ಆ ಪ್ರದೇಶದಲ್ಲಿ ತಣ್ಣನೆಯ ಅನುಭವ ಯಾವಾಗಲೂ ಇರುತ್ತಿತ್ತು. ತಣ್ಣನೆಯ ಪ್ರದೇಶದಲ್ಲಿ ಕುಳಿತು ಆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವುದು ಎಂದರೆ ಆ ಚೆಲುವೆಗೆ ತುಂಬಾ ಇಷ್ಟ. ಅಲ್ಲಿನ ಬೆಟ್ಟ ಗುಡ್ಡಗಳನ್ನು, ಹರಿಯುವ ನದಿಗಳನ್ನು ನೋಡಿ ಕಣ್ತುಂಬಿಕೊಳ್ಳುವುದು ಎಂದರೆ ಅವಳಿಗೆ ಬಹಳ ಸಂತೋಷ. ಅಂದು ಒಂದು ದಿನ ಧಾರಾಕಾರವಾಗಿ ಮಳೆ ಬರುತ್ತಿತ್ತು. ತಣ್ಣನೆಯ ಅನುಭವವನ್ನು ಅನುಭವಿಸುತ್ತಾ ನದಿಯ ದಡದಲ್ಲಿ ಕುಳಿತು ಮೈಮರೆತಳು. ಧಾರಾಕಾರವಾಗಿ ಮಳೆ ಬರುತ್ತಿದ್ದರಿಂದ ಮನೆಗೆ ಹೋಗುವುದು ಅವಳಿಗೆ ಕಷ್ಟವೆನಿಸಿ ಅಲ್ಲೇ ಇದ್ದ ಒಂದು ದೇವಸ್ಥಾನದ ಅಡಿಯಲ್ಲಿ ನಿಂತು ಮಳೆ ನಿಲ್ಲುವವರೆಗೂ ಕಾದಳು. ದುರಾದೃಷ್ಟವಶಾತ್ ಕತ್ತಲೆ ಆಗುವವರೆಗೂ ಮಳೆ ನಿಲ್ಲದೆ ಜೋರಾಗಿ ಸುರಿಯುತ್ತಿತ್ತು. ಸ್ವಲ್ಪ ಸಮಯ ಕಾದ ಅವಳಿಗೆ, ಅಯ್ಯೋ, ಏನಾಯಿತು ಇವತ್ತು? ನಾನು ನೋಡಿದರೆ ಛತ್ರಿನೂ ಸಹ ತಂದಿಲ್ಲ. ಇದ್ದಕ್ಕಿದ್ದಂತೆ ಮಳೆ ಬೇರೆ ಜೋರಾಗ್ತಿದೆ. ಮನೆಯಲ್ಲಿ ಅಪ್ಪ, ಅಮ್ಮ, ತಂಗಿ, ಅಣ್ಣ ಎಲ್ಲ ಕಾಯ್ತಾ ಇರ್ತಾರೆ. ಏನು ಮಾಡಲಿ ಅಂತ ಯೋಚಿಸತೊಡಗಿದಳು. ಮಳೆ ನಿಲ್ಲುವವರೆಗೂ ಕಾದರೆ ಮನೆಗೆ ಹೋಗುವುದು ತುಂಬ ತಡ ಆಗಬಹುದು ಅಂತ ಯೋಚಿಸಿ ತನ್ನ ದುಪ್ಪಟ್ಟವನ್ನು ತಲೆ ಮೇಲೆ ಹಾಕಿಕೊಂಡು ಮನೆಯ ಕಡೆ ಓಡಲು ಶುರು ಮಾಡಿದಳು. ಅದೇ ದಾರಿಯಲ್ಲಿ ಒಬ್ಬ ಸೈಕಲ್ ಸವಾರ ಮಳೆಯಲ್ಲಿ ನೆನೆದುಕೊಂಡು ಬರುತ್ತಿದ್ದನ್ನು ನೋಡಿ, ಅಣ್ಣ ಅಣ್ಣ ನಿಂತ್ಕೊಳ್ಳಿ, ಯಾಕೆ ನೀವು ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದೀರಾ ಎಂದು ಕೇಳಿದಳು. ಅಯ್ಯೋ ಹುಚ್ಚು ಹುಡುಗಿ, ನೀನು ಮಳೆಯಲ್ಲಿ ನೆನೆದುಕೊಂಡು ತಾನೇ ಹೋಗ್ತಿದ್ದೀಯಾ? ಅಂಥದ್ರಲ್ಲಿ ನನ್ನ ಮಳೆಯಲ್ಲಿ ನೆನ್ಕೊಂಡು ಯಾಕೆ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದೀಯಲ್ಲಮ್ಮ. ಹಾಗಲ್ಲ ಅಣ್ಣ, ನಮ್ಮ ಮನೆ ತುಂಬ ದೂರದಲ್ಲಿದೆ. ಮಳೆ ನಿಲ್ಲುವವರೆಗೂ ಕಾದರೆ ಮನೆಗೆ ಹೋಗೋದು ತುಂಬಾ ತಡ ಆಗುತ್ತೆ. ಮನೆಯಲ್ಲಿ ಮನೆಯವರೆಲ್ಲರೂ ನನಗಾಗಿ ಕಾಯುತ್ತಿರುತ್ತಾರೆ. ಅದಕ್ಕಾಗಿ ನನ್ನ ದುಪ್ಪಟ್ಟನ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ, ನಿಂದು ಸೈಕಲ್ ಇದೆ ಅಲ್ವಾ, ನಿಧಾನಕ್ಕೆ ಮಳೆ ನಿಂತ ಮೇಲೆ ಮನೆಗೆ ಹೋಗಿ ಎಂದು ಹೇಳಿ ಮುಂದೆ ಸಾಗುತ್ತಾಳೆ. ಆ ಹುಡುಗಿಯ ಗುಣವನ್ನು ನೋಡಿದ ಸೈಕಲ್ ಸವಾರನಿಗೆ, ಪಾಪ ಎಂತಹ ಒಳ್ಳೆಯ ಹುಡುಗಿ, ತಾನು ನೆನೆತಾ ಇದ್ರೂ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಯೋಚಿಸುತ್ತಾ ನೀವು ನೆನೆದುಕೊಂಡು ಹೋಗಬೇಡಿ ಎಂದು ಹೇಳಿದಳು ಎಂದು ತುಂಬಾ ಇಷ್ಟವಾಗುತ್ತದೆ. ಆ ಹುಡುಗಿ ಹೇಳಿದ್ದು ನಿಜಾನೇ ಅಲ್ವಾ? ನಮ್ಮ ಮನೆ ಹತ್ತಿರದಲ್ಲೇ ಇದೆ. ಹಾಗಿದ್ದ ಮೇಲೆ ನಾನು ಯಾಕೆ ನೆನೆದುಕೊಂಡು ಹೋಗಬೇಕು? ಸ್ವಲ್ಪ ಹೊತ್ತು ಕಾದು ಮಳೆ ನಿಂತ ಮೇಲೆ ಹೋಗೋಣ ಎಂದು ಯೋಚಿಸತೊಡಗಿದ. ಮತ್ತೆ ತಟ್ಟನೆ ತಲೆಗೆ ಇನ್ನೊಂದು ಯೋಚನೆ ಬಂದಿತ್ತು. ಆ ಹುಡುಗಿ ಮನೆ ತುಂಬ ದೂರದಲ್ಲಿದೆ. ಅದು ಅಲ್ಲದೆ ಒಂಟಿ ಹೆಣ್ಣು ಮಗಳು ಕತ್ತಲೆಯಲ್ಲಿ, ಅದು ಮಳೆಯಲ್ಲಿ ನೆನೆದುಕೊಂಡು ಓಡ್ತಾ ಇದ್ದಾಳೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರ ಜವಾಬ್ದಾರಿ? ಒಂದು ಕ್ಷಣ ತಾನೇ ಅವಳನ್ನು ಕರೆದುಕೊಂಡು ಹೋಗಿ ಅವಳ ಮನೆಯ ಹತ್ತಿರ ಬಿಟ್ಟು ಬರಬೇಕೆಂದು ಅಂದುಕೊಳ್ಳುತ್ತಾನೆ. ತಕ್ಷಣವೇ ಹಿಂದಿರುಗಿ, ಹುಡುಗಿ, ಒಂದು 5 ನಿಮಿಷ ನಿಂತ್ಕೋ. ನಿಮ್ಮ ಮನೆ ದೂರದಲ್ಲಿದೆ ಎಂದೆ ಅಲ್ವಾ? ಬಾ, ನನ್ನ ಸೈಕಲಲ್ಲಿ ಕುತ್ಕೋ. ನಾನಿನ್ನನ್ನು ನಿಮ್ಮ ಮನೆ ಹತ್ರ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಎಂದು ಹೇಳಿದ. ಅಯ್ಯೋ ಅಣ್ಣ, ಬೇಡ ಬೇಡ, ನಾನು ಹೇಗೋ ಹೋಗ್ತೀನಿ, ನೀವು ನಿಧಾನಕ್ಕೆ ಹೋಗಿ ಎಂದಳು ಆ ಚೆಲುವೆ. ಅಯ್ಯೋ ಯಾಕಮ್ಮ ಹಾಗಂತೀಯ? ನಾನು ನಿನ್ನ ಅಣ್ಣನ ಸಮಾನ ಅಲ್ವಾ? ಏನು ಅಂದ್ಕೊಳ್ಳದೆ ಬಾ. ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಮಗಳು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಗಾಬರಿ ಆಗ್ತಾರೆ. ನೀನು ಬೇರೆ ಒಬ್ಬಳೇ ಹೋಗ್ತಿದ್ದೀಯ, ಮಳೆ ಬೇರೆ ಜೋರಾಗಿ ಬರ್ತಿದೆ. ಬೇಡ ಅನ್ಬೇಡ, ಬಾ ಕುತ್ಕೋ, ನಾನು ಕರ್ಕೊಂಡು ಹೋಗ್ತೀನಿ ಎಂದು ಅವಳನ್ನು ಸೈಕಲ್ ಮೇಲೆ ಕೂರಿಸಿಕೊಂಡು ಹುಡುಗಿಯ ಮನೆ ದಾರಿಯಲ್ಲಿ ಹೋಗುತ್ತಿದ್ದ. ಹೋಗುವ ದಾರಿಯಲ್ಲಿ ಅವಳು ತನ್ನ ಪರಿಚಯ ಹಾಗೂ ತನ್ನ ಮನೆಯವರ ಪರಿಚಯ ಎಲ್ಲವನ್ನು ಆ ದಾರಿ ಹೋಕನ ಜೊತೆ ಹೇಳಿಕೊಂಡಳು. ನನ್ನ ಹೆಸರು ತ್ರಿಷಾ ಅಂತ. ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ನಮ್ಮದು ಇಲ್ಲೇ ಮನೆ ಇರೋದು. ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ನಾನು, ನನ್ನ ತಂಗಿ, ಒಟ್ಟು 5 ಜನ ಇದ್ದೀವಿ. ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ಅಣ್ಣ ಕೆಲಸಕ್ಕೆ ಹೋಗ್ತಿದ್ದಾನೆ. ತಂಗಿ ಇವಾಗ PU ಓದ್ತಾ ಇದ್ದಾಳೆ. ಅಣ್ಣ ಎಂದು ತನ್ನ ಪರಿಚಯವನ್ನು ವಿವರವಾಗಿ ಹೇಳಿಕೊಂಡಳು. ಅಲ್ಲಮ್ಮ ಹುಡುಗಿ, ನಾನು ಯಾರು ಅಂತಲೇ ಗೊತ್ತಿಲ್ಲ. ಹಾಗಿದ್ದ ಮೇಲೆ ನಿನ್ನ ಮನೆಯ ಸಂಪೂರ್ಣ ವಿವರವನ್ನು ನನ್ನ ಹತ್ರ ಯಾಕೆ ಹೇಳ್ಕೊತಾ ಇದ್ದೀಯಾ? ಹಾಗೇನಿಲ್ಲ ಅಣ್ಣ, ನಿನ್ನ ನೋಡಿದರೆ ನನ್ನ ಸ್ವಂತ ಅಣ್ಣನ ನೋಡ್ದ ಹಾಗಾಗ್ತಿದೆ. ಅದಕ್ಕಾಗಿ ನನ್ನ ಎಲ್ಲ ವಿವರವನ್ನು ನಿಮಗೆ ತಿಳಿಸಿದೆ. ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ, ನೀನು ನನ್ನನ್ನು ಸ್ವಂತದವರ ರೀತಿ ನೋಡ್ತಾ ಇದೆಯಲ್ಲ, ಅದಕ್ಕೆ ನನಗೆ ತುಂಬಾ ಸಂತೋಷ ಆಯಿತು.
ನನ್ನ ಹೆಸರು ಶಂಕರ ಅಂತ. ನಾನು ಹೆಚ್ಚೇನು ಓದಿಲ್ಲ ಕಣಮ್ಮ. ಅಷ್ಟೋ ಇಷ್ಟೋ ಕನ್ನಡ ಓದೋ ಅಷ್ಟಾದರೂ ನನಗೆ ಗೊತ್ತು. ಎಲ್ಲಾದರೂ ಹೊರಗಡೆ ಹೋದರೆ ಹೋಗಿ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆದರೆ ಏನು ಮಾಡೋದು ಎಂದು ಏನನ್ನೋ ಯೋಚಿಸಲು ಶುರು ಮಾಡಿದ. ಯಾಕಣ್ಣ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ? ನನಗೆ ನಿಮ್ಮ ವಿಷಯ ತಿಳಿಸ್ಬಾರ್ದು ಅಂತನಾ? ಪರವಾಗಿಲ್ಲ ಅಣ್ಣ, ನಿಮಗೆ ಹೇಳಬೇಕು ಅಂತ ಅನಿಸಿದರೆ ಮಾತ್ರ ಹೇಳಿ, ಇಲ್ಲ ಅಂದರೆ ಬೇಡ. ಅಯ್ಯಯ್ಯೋ, ಛೇ ಆಗಲ್ಲ. ನನಗೆ ಮದುವೆ ಆಗಿದೆ. ನನಗೂ ಒಬ್ಬಳು ಹೆಂಡತಿ ಇದ್ದಾಳೆ. ಪುಟ್ಟ ಮಗು ಕೂಡ ಇದೆ. ಆದರೆ ನನ್ನ ಹೆಂಡತಿಗೆ ಸ್ವಲ್ಪ ತಲೆ ಸರಿ ಇಲ್ಲ. ಅವಳು ಓದಿದವಳೂ ಅಲ್ಲ. ವ್ಯವಹಾರ ಜ್ಞಾನ ಕೂಡ ಅವಳಿಗೆ ಇಲ್ಲ. ಎಲ್ಲಿಯೂ ಒಬ್ಬಳೇ ಹೋಗಿ ಬರುವವಳಲ್ಲ. ಅವಳನ್ನು ಒಬ್ಬಳೇ ಬಿಟ್ಟಿರುವುದು ಬಹಳನೇ ಕಷ್ಟವಾಗುತ್ತದೆ. ತಾನು ಹೆತ್ತಿರುವ ಮಗುವನ್ನು ಸಹ ಇದು ನನ್ನ ಮಗು ಎಂದು ನೋಡಿಕೊಳ್ಳುವಷ್ಟು ವ್ಯವಧಾನ ಕೂಡ ಅವಳಲ್ಲಿ ಇಲ್ಲಮ್ಮ. ಪ್ರತಿದಿನ ಮಗುವಿನ ಪಾಲನೆ ಪೋಷಣೆ ಜೊತೆಗೆ ನನ್ನ ಹೆಂಡತಿಯ ಪಾಲನೆ ಪೋಷಣೆನ ನಾನೇ ಮಾಡ್ತಾ ಇದ್ದೀನಿ. ಅವಳು ಕೂಡ ನನಗೆ ಪುಟ್ಟ ಮಗುವಿನ ಹಾಗೆ ಬಿಟ್ಟಿದ್ದಾಳೆ. ಏನು ಮಾಡೋದು, ಬಡವನಾಗಿದ್ದರೂ ಇದನ್ನೆಲ್ಲ ನಾನೇ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ನಾನು ಒಬ್ಬ ಅನಾಥ. ತಂದೆ ತಾಯಿ ಯಾರೂ ಇಲ್ಲ. ಇಲ್ಲೇ ದಿನಗೂಲಿ ಕೆಲಸಕ್ಕೆ ಎಂದು ಸೈಕಲ್ನಲ್ಲಿ ಹೋಗಿ ಸೈಕಲ್ನಲ್ಲಿ ಬರುತ್ತೇನೆ. ಕೆಲಸಕ್ಕೆ ಹೋಗುವಷ್ಟರಲ್ಲಿ ಮನೆ ಕೆಲಸ, ಮಗು, ನನ್ನ ಹೆಂಡತಿ ಇಬ್ಬರನ್ನು ನೋಡಿಕೊಳ್ಳುತ್ತೇನೆ. ಮನೆಗೆ ಹೋಗುವುದು ಒಂದೊಂದು ದಿನ ಕತ್ತಲೆಯೂ ಕೂಡ ಆಗಿಬಿಡುತ್ತದೆ. ಹಾಗಾಗಿ ಒಂದೊಂದು ದಿನ ತುಂಬನೇ ಭಯವಾಗುತ್ತದೆ. ಮನೆಯಲ್ಲಿ ಹೆಂಡತಿ, ಮಗು, ಏನಾಯಿತು, ಏನು, ಎತ್ತ ಎಂಬ ಕಳವಳ ಮನಸ್ಸಿನಲ್ಲಿ ಶುರುವಾಗುತ್ತದೆ. ಹಾಗಾಗಿಯೇ ನಾನು ಮಳೆಯನ್ನು ಲೆಕ್ಕಿಸದೆ ಇಷ್ಟು ಕತ್ತಲೆಯಲ್ಲಿ ಸೈಕಲ್ನಲ್ಲಿ ಹೋಗುತ್ತಿದ್ದೆ. ನೀನು ನನ್ನ ಮೇಲೆ ತೋರಿಸಿದ ಕಾಳಜಿ ನನಗೆ ತುಂಬಾ ಇಷ್ಟವಾಯಿತು. ಅಯ್ಯೋ, ಅದರಲ್ಲಿ ಏನಿದೆ ಅಣ್ಣ, ಬಿಡಿ ಹೋಗಲಿ. ಅಂದಹಾಗೆ ಅಲ್ಲಿ ದೊಡ್ಡ ಮನೆ ಕಾಣ್ತಿದ್ದೀಯಲ್ಲ ಅಣ್ಣ, ಅಲ್ಲಿಂದ ಎಡಕ್ಕೆ ತಿರುಗಬೇಕು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮ್ಮ ಮನೆ ಸಿಗುತ್ತೆ ಎಂದಳು ತ್ರಿಷಾ. ಸರಿನಮ್ಮ, ಅಲ್ಲಿವರೆಗೂ ನಾನೇ ಬಿಡ್ತೀನಿ ಎಂದನು. ಮನೆ ಮುಂದೆ ನಿಲ್ಲಿಸಿ, ಸರಿನಮ್ಮ, ನೀನು ಹುಷಾರಾಗಿ ಹೋಗು, ನಾನಿನ್ನು ಹೊರಡ್ತೀನಿ ಎಂದಾಗ, ಅಯ್ಯೋ ಅಣ್ಣ, ಇಷ್ಟು ದೂರ ಬಂದು ಮನೆ ಬಾಗಿಲಲ್ಲಿ ನನ್ನ ನಿಲ್ಲಿಸಿ ಹೋಗ್ತೀನಿ ಅಂತಿದ್ದೀರಲ್ಲ, ಅದು ಹೇಗಾಗುತ್ತೆ? ಒಳಗೆ ಬನ್ನಿ. ಅಣ್ಣ, ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ಲರನ್ನ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಅಣ್ಣ, ಪ್ಲೀಸ್, ಇಲ್ಲ ಅನ್ಬೇಡಿ. ಹಾಗಲ್ಲಮ್ಮ, ಮನೆಯಲ್ಲಿ ನನ್ನ ಬುದ್ಧಿ ಭ್ರಮಣೆಯಾಗಿರುವ ಹೆಂಡತಿ, ಮಗು ಇಬ್ಬರೇ ಇದ್ದಾರೆ. ನನಗೆ ಈಗಲೇ ಕಳವಳ ಶುರುವಾಗಿದೆ. ನಿನ್ನನ್ನು ನೋಡಿ ನನ್ನ ತಂಗಿ ಎಂದು ಭಾವಿಸಿ ನಾನು ನಿನ್ನನ್ನು ಮನೆ ಹತ್ತಿರ ಬಿಡಲು ಬಂದೆ. ನೀನು ಇಷ್ಟು ದೂರ ಬಂದಿದ್ದಕ್ಕೆ ನನ್ನನ್ನು ಮನೆಗೆ ಕರೀತಿದ್ದೀಯಲ್ಲ, ಅದೇ ನನಗೆ ತುಂಬ ಸಂತೋಷ. ಇನ್ನೊಂದು ದಿನ ಬಂದು ನಿಮ್ಮೆಲ್ಲರನ್ನು ಮಾತಾಡಿಸಿಕೊಂಡು ಊಟ ಮಾಡಿಕೊಂಡೇ ಹೋಗುತ್ತೇನೆ. ಬೇಜಾರಾಗಬೇಡ ತಂಗಿ ಎಂದು ಹೇಳಿ ಅಲ್ಲಿಂದ ಹೊರಟನು. ಅವನು ಮರೆಯಾಗುವವರೆಗೂ ಬಾಗಿಲಲ್ಲಿ ನಿಂತಿದ್ದಳು ತ್ರಿಷಾ. ತಕ್ಷಣವೇ ಮನೆಯಿಂದ ಆಚೆ ಬಂದ ತ್ರಿಷಾಳ ಅಪ್ಪಾಜಿ ಸತ್ಯಮೂರ್ತಿಯವರು, ತ್ರಿಷಾ, ಏನಮ್ಮ ಇದು, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ನಾವೆಲ್ಲ ಎಷ್ಟು ಗಾಬರಿಯಾಗಿದ್ವಿ ಗೊತ್ತಾ? ಹೇಗೆ ಬಂದೆ ಈ ಮಳೆಯಲ್ಲಿ ನೀನು ಎಂದಾಗ ನಡೆದ ವಿಷಯವನ್ನೆಲ್ಲ ತಂದೆಗೆ ತಿಳಿಸಿದಳು ತ್ರಿಷಾ. ಅಯ್ಯೋ ಹೌದೇನಮ್ಮ, ಪಾಪ ಅವನನ್ನು ಮನೆಗೂ ಕರೀದೆ ಹಾಗೆ ಕಳಿಸಿದೆಯಲ್ಲ. ಅಯ್ಯೋ ಅಪ್ಪಾಜಿ, ನಾನು ಮನೆ ಒಳಗೆ ಕರೆದೆ. ಪಾಪ ಅವರು ಮನೆಯಲ್ಲಿ ಅವರ ಹೆಂಡತಿ, ಮಗು ಇಬ್ಬರೇ ಇರೋದ್ರಿಂದ ತುಂಬ ಭಯಗೊಂಡಿದ್ರು. ಇನ್ನೊಂದಿನ ಬರ್ತೀನಿ ಅಂತ ಹೇಳಿ ಹೊರಟರು ಅಪ್ಪಾಜಿ. ಹೋಗಲಿ ಬಿಡಿ ಪಾಪ ಎನ್ನುತ್ತಿದ್ದಂತೆ ಅಡುಗೆ ಮನೆಯಿಂದ ಆಚೆ ಬಂದ ತ್ರಿಷಾಳ ಅಮ್ಮ ಕಮಲಾರವರು, ಏನೇ ತ್ರಿಷಾ, ಮಳೇಲಿ ನೆನ್ಕೊಂಡು ಗೊಜ್ಜೆಯಾಗಿ ಬಂದಿದ್ದೀಯಲ್ಲ, ಏನಾದರೂ ಹುಷಾರು ತಪ್ಪಿದ್ರೆ ಯಾರು ಹೊಣೆ? ಏನೇ ಬಂದಿರೋದು ನಿನಗೆ? ಸಮಯ ಎಷ್ಟಾಗಿದೆ ಅಂತ ಗೊತ್ತಾ? ಸ್ವಲ್ಪನಾದರೂ ಜ್ಞಾನ ಇದೆಯಾ ನಿನಗೆ? ವಯಸ್ಸಿಗೆ ಬಂದಿರೋ ಹುಡುಗಿ ಇಷ್ಟೊತ್ತಲ್ಲಿ, ಅದು ಕತ್ಲೇಲಿ ಓಡಾಡ್ತಾ ಇದೆಯಲ್ಲ, 4 ಜನ ನೋಡಿದ್ರೆ ಏನಂತಾರೆ ಎಂದು ಪರಿಜ್ಞಾನ ಇದೆಯಾ ಎಂದು ತ್ರಿಷಾಳನ್ನು ತರಾಟೆಗೆ ತೆಗೆದುಕೊಂಡರು. ಅಯ್ಯೋ ಹೋಗಲಿ ಬಿಡು, ಏನೋ ಮಗು ನದಿ ತೀರದಲ್ಲಿ ಕುತ್ಕೊಂಡು ತಣ್ಣನೆಯ ಗಾಳಿನ ಅನುಭವಿಸ್ತಾ ಇತ್ತಂತೆ. ತಕ್ಷಣವೇ ಧಾರಾಕಾರವಾಗಿ ಮಳೆ ಬಂದಿದೆ. ಅದಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ? ಮಳೆ ನಿಲ್ಲುತ್ತೆ ಅಂತ ಕಾದಿದ್ದಾಳೆ. ಮಳೆ ನಿಂತಿಲ್ಲ. ಹಾಗೆ ಮಳೆಯಲ್ಲಿ ನೆನ್ಕೊಂಡು ಬರುವಾಗ ಅಷ್ಟರಲ್ಲಿ ಪಾಪ ಯಾರೋ ಶಂಕರ್ ಅನ್ನೋವರು ಎಂದು ತ್ರಿಷಾ ಹೇಳಿದ ಘಟನೆಯನ್ನು ಹೆಂಡತಿ ಕಮಲಾ ಅವರಿಗೂ ತಿಳಿಸಿದರು. ಇದೆಲ್ಲ ನೀವು ಕೊಟ್ಟ ಸಲಿಗೆನೆ, ನೋಡಿದ್ರಾ? ಪಾಪ ಅವರ್ಯಾರೋ ಒಳ್ಳೆಯವರಾಗಿರೋದಕ್ಕೆ ಮನೆ ಹತ್ರ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ. ಬೇರೆ ಯಾರಾದರೂ ಆಗಿದ್ರೆ ಏನು ಗತಿ?
ನೋಡು, ಇನ್ಮೇಲೆ ಹೀಗೆಲ್ಲ ಹುಚ್ಚುಚ್ಚಾಗಿ ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲೂ ಹೋಗಬೇಡ, ತೆಪ್ಪಗೆ ಮನೇಲಿರೋದನ್ನ ಕಲಿ ಎಂದು ಬೈಯಲು ಶುರು ಮಾಡಿದರು ಕಮಲಾ ಅವರು. ಅಷ್ಟರಲ್ಲಿ ಆಗ ತಾನೇ ಕೆಲಸ ಮುಗಿಸಿಕೊಂಡು ಬಂದ ತ್ರಿಷಾ ಅಣ್ಣ ಗೌತಮ್, ಯಾಕಮ್ಮ ನನ್ನ ಮುದ್ದು ತಂಗಿಗೆ ಹೀಗೆಲ್ಲ ಬೈತಾ ಇದೀಯಾ, ಏನಾಯ್ತು ಎಂದಾಗ ಕಮಲಾ ಅವರು ನಡೆದಿದ್ದನ್ನೆಲ್ಲ ತಿಳಿಸಿದರು. ಅಯ್ಯೋ ಹೌದಾ ತ್ರಿಷಾ, ಯಾಕಮ್ಮ ಇಷ್ಟೊತ್ತಲ್ಲಿ ಒಬ್ಳೆ ಓಡಾಡ್ಕೊಂಡು ಬರ್ತೀಯಾ, ನೀನು ಎಲ್ಲೋಗ್ಬೇಕು ಅಂತ ಹೇಳು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅದು ಬಿಟ್ಟು ಒಬ್ಬಳೇ ಎಲ್ಲೂ ಹೋಗಬೇಡ ಆಯ್ತಾ. ನನ್ನ ಇನ್ನೊಬ್ಬಳು ಮುದ್ದು ತಂಗಿ ಎಲ್ಲಿ ಎಂದ ತಕ್ಷಣ ರೂಮಿನಿಂದ ಕಣ್ಣು ಉಜ್ಜುತ್ತಾ ಆಚೆ ಬಂದಳು ಮುದ್ದು ತಂಗಿ ನೀಲು. ಅಣ್ಣ ಇವಾಗ ಬಂದ್ಯಾ, ನನಗೆ ನಿದ್ದೆ ಬಂದಿತ್ತು ಅಣ್ಣ ಎಂದಳು. ಹೋಗ್ಲಿ ಬಿಡು ಬಾ, ನಿಂಗೋಸ್ಕರ ನಾನೇನು ತಂದಿದ್ದೀನಿ ಅಂತ ನೀಲು ಮತ್ತೆ ತ್ರಿಷಾ ಇಬ್ಬರಿಗೂ ಹೊಸ ಬಟ್ಟೆಯನ್ನು ತಂದುಕೊಟ್ಟ ಗೌತಮ್. ನಂತರ ಎಲ್ಲರೂ ಹರಟುತ್ತಾ ಕುಳಿತರು. ಊಟದ ಸಮಯವಾದ್ದರಿಂದ ಕಮಲರವರು ಎಲ್ಲರಿಗೂ ಊಟ ಬಡಿಸಿ ಒಟ್ಟಿಗೆ ಕುಳಿತು ಊಟ ಮಾಡಿದರು. ಸ್ವಲ್ಪ ಸಮಯ ಆಚೆ ಗಾಳಿಯಲ್ಲಿ ಸಂಚರಿಸಿ ಮಲಗಲು ಸಿದ್ಧವಾದರು ಎಲ್ಲರೂ. ಮಾರನೆಯ ದಿನ ಬೆಳಗ್ಗೆ ಬೇಗ ಎದ್ದ ತ್ರಿಷಾ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಸಹಾಯ ಮಾಡಿ ತಾನು ಕಾಲೇಜಿಗೆ ಹೊರಡಲು ಸಿದ್ಧಳಾದಳು. ಅಣ್ಣ ಗೌತಮ್ಗೆ ತಿಂಡಿ ಬಡಿಸಿ ಮಧ್ಯಾಹ್ನ ಬಾಕ್ಸಿಗೂ ಊಟ ಹಾಕಿ ಆಫೀಸಿಗೆ ಕಳುಹಿಸಿದಳು. ತಂಗಿಯನ್ನು ಬೇಗ ಏಳಿಸಿ ರೆಡಿ ಮಾಡಿ ಅವಳಿಗೂ ಕೂಡ ತಿಂಡಿ ಬಡಿಸಿ ಮಧ್ಯಾಹ್ನ ಊಟಕ್ಕೂ ಬಾಕ್ಸಿಗೆ ರೆಡಿ ಮಾಡಿ ಕಾಲೇಜಿಗೆ ಕಳುಹಿಸಿದಳು. ಅವಳು ಆ ಮನೆಯ ಮಗಳಾಗಿದ್ದರೂ ಕೂಡ ಆ ಮನೆ ಯಜಮಾನಿಯಂತೆ ಎಲ್ಲ ವಿಷಯದಲ್ಲೂ ಚತುರತೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಳು. ತ್ರಿಷಾಳಿಂದ ಕಮಲರವರಿಗೆ ಅರ್ಧ ಕೆಲಸ ಕಡಿಮೆಯಾಗುತ್ತಿತ್ತು. ತಂದೆ ಸತ್ಯಮೂರ್ತಿಯವರಿಗೂ ರಿಟೈರ್ಮೆಂಟ್ ಆಗಿ ಮನೆಯಲ್ಲೇ ಉಳಿದಿದ್ದರು. ಹಾಗಾಗಿ ತಂದೆ ಹಾಗೂ ಕಮಲರವರಿಗೆ, ನೀವಿಬ್ಬರು ಆಮೇಲೆ ಮರೆಯದೆ ತಿಂಡಿ ತಿನ್ನಿ ಎಂದು ತಾನು ತಿಂಡಿ ತಿಂದು ಬಾಕ್ಸಿಗೆ ಹಾಕಿಕೊಂಡು ಕಾಲೇಜಿಗೆ ಹೊರಟಳು. ಮನೆಯಿಂದ ಬಸ್ ಸ್ಟಾಪಿಗೆ ಅರ್ಧ ಕಿಲೋಮೀಟರ್ ಆಗುತ್ತಿತ್ತು. ತಾನು ನಡೆದುಕೊಂಡೇ ಬಸ್ ಸ್ಟಾಪ್ಗೆ ತೆರಳುತ್ತಿದ್ದಳು. ಬಸ್ ಬರುವುದಕ್ಕೆ ಇನ್ನು 5 ನಿಮಿಷ ಬಾಕಿ ಇತ್ತು. ಬಸ್ ಸ್ಟಾಪ್ನಲ್ಲಿ ದಿನವೂ ಯಾವುದೋ ಒಂದು ಹುಡುಗರ ಗುಂಪು ಯಾವಾಗಲೂ ಇವಳನ್ನು ಗಮನಿಸುತ್ತಿತ್ತು. ಇವಳು ಕೂಡ ಅವರನ್ನು ಗಮನಿಸುತ್ತಿದ್ದಳು. ಯಾವಾಗಲೂ ನನ್ನ ಕಡೆ ನೋಡಿ ಏನು ಮಾತನಾಡಿಕೊಳ್ಳುತ್ತಿದ್ದಾರಲ್ಲ ಏನೆಂದು ಮನಸ್ಸಿನಲ್ಲಿ ಅಂದುಕೊಂಡು ಏನನ್ನು ಮಾತನಾಡದೆ ತನ್ನ ಪಾಡಿಗೆ ತಾನು ಬಸ್ನಲ್ಲಿ ಕಾಲೇಜಿಗೆ ಹೋಗಿ ಬರುತ್ತಿದ್ದಳು. ದಿನವೂ ನೋಡುತ್ತಿದ್ದ ಆ ಹುಡುಗರ ಗುಂಪು ತ್ರಿಷಾಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಸಹ ಕೊಡುತ್ತಿರಲಿಲ್ಲ. ಹಾಗಾಗಿ ಅವಳು ಧೈರ್ಯವಾಗಿ ಮನೆಯಿಂದ ಕಾಲೇಜಿಗೆ, ಕಾಲೇಜಿನಿಂದ ಮನೆಗೆ ಓಡಾಡುತ್ತಿದ್ದಳು. ಹೀಗೆ ಕೆಲವು ದಿನ ಕಳೆಯಿತು. ಮಾಮೂಲಿಯಂತೆ ತ್ರಿಷಾ ಮನೆಯಿಂದ ಬಸ್ ಸ್ಟಾಪ್ಗೆ ನಡೆದುಕೊಂಡು ಬರುವಾಗ ಇದ್ದಕ್ಕಿದ್ದಂತೆ ಅವಳ ಚಪ್ಪಲಿ ಕಿತ್ತು ಹೋಯಿತು. ಅಯ್ಯೋ ಇದೇನಾಯಿತು, ಬಸ್ ಬಂದ್ಬಿಡುತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದರೆ ಯಾವಾಗಲೂ ನಿಂತಿರುತ್ತಿದ್ದ ಹುಡುಗರ ಗುಂಪಿನಲ್ಲಿ ಒಬ್ಬ ಸುಂದರ ಯುವಕ ಅವಳನ್ನು ಗಮನಿಸಿ ಯಾರದೋ ಹತ್ತಿರ ಒಂದು ಸೇಫ್ಟಿ ಪಿನ್ನನ್ನು ತೆಗೆದುಕೊಂಡು ಬಂದು ಅವಳಿಗೆ ನೀಡಿದ. ಅವನು ಯಾರು ಎಂದು ಗಮನಿಸದೆ ಅವನು ಕೊಟ್ಟ ಪಿನ್ನನ್ನು ತೆಗೆದುಕೊಂಡು ಚಪ್ಪಲಿಗೆ ಹಾಕಿ ಸರಿಪಡಿಸಿಕೊಂಡು ಬೇಗ ಬಸ್ ಬರುವುದಕ್ಕೂ ಮುಂಚೆ ಬಸ್ ಸ್ಟಾಪ್ಗೆ ತೆರಳಿದಳು. ಅವಳು ಹೋಗುವ ಸಮಯಕ್ಕೆ ಸರಿಯಾಗಿ ಬಸ್ ಬಂದೇ ಬಿಟ್ಟಿತು. ಬಸ್ನ ಸೀಟ್ನಲ್ಲಿ ಕುಳಿತುಕೊಂಡಾಗ ಅಯ್ಯೋ, ನನಗೆ ಸಹಾಯ ಮಾಡಿದವರು ಯಾರು ಏನು ಅಂತಲೇ ಗೊತ್ತಿಲ್ಲ, ಅವರಿಗೆ ಒಂದು ಸಣ್ಣ ಥ್ಯಾಂಕ್ಸ್ ಕೂಡ ಹೇಳಲಿಲ್ವಲ್ಲ ನಾನು. ಬಸ್ ಬಂದ್ಬಿಡುತ್ತೆ, ಕಾಲೇಜ್ಗೆ ಟೈಮ್ ಆಗುತ್ತೆ ಅಂತ ಬಂದ್ಬಿಟ್ನಲ್ಲ, ದಡ್ಡಿ ನಾನು ಅಂತ ಯೋಚಿಸಿದಳು. ಕಾಲೇಜಿಗೆ ಬಂದು ಕ್ಲಾಸ್ನಲ್ಲಿ ಪಾಠ ಕೇಳುವಾಗಲೂ ಅದೇ ಯೋಚನೆ ತ್ರಿಷಾಳಿಗೆ. ಯಾರು ನನಗೆ ಸಹಾಯ ಮಾಡಿದ್ದು, ನಾನು ಥ್ಯಾಂಕ್ಸ್ ಕೂಡ ಹೇಳಲಿಲ್ವಲ್ಲ, ಮತ್ತೆ ಸಿಕ್ಕಾಗ ಅವರಿಗೆ ಖಂಡಿತ ಥ್ಯಾಂಕ್ಸ್ ಹೇಳಬೇಕು ನಾನು ಎಂದು ಪಾಠದ ಕಡೆ ಗಮನವೇ ಇಲ್ಲದೆ ಅವನ ಬಗ್ಗೆ ಯೋಚಿಸುತ್ತಿದ್ದಳು. ತ್ರಿಷಾಳನ್ನು ಗಮನಿಸಿದ ಅವರ ಉಪಾಧ್ಯಾಯರು, ತ್ರಿಷಾ ಏನಾಯಿತು, ಎಲ್ಲಿದೆ ನಿನ್ನ ಗಮನ, ಪಾಠದ ಕಡೆ ಗಮನ ಕೊಡು ಎಂದು ಬೆದರಿಸಿದರು. ಸಾರಿ ಮ್ಯಾಮ್, ನಾನೇನು ಬೇರೆ ಯೋಚನೆಯಲ್ಲಿದ್ದೆ, ಅದನ್ನೇ ಹೇಳಿದ್ದು, ಪಾಠ ಮಾಡುವಾಗ ಪಾಠದ ಕಡೆ ಗಮನ ಇರಲಿ, ಬೇರೆ ಕಡೆ ಯೋಚನೆ ಮಾಡಬೇಡ ಎಂದು ಪಾಠ ಮುಂದುವರೆಸಿದರು. ತರಗತಿಗಳು ಮುಗಿದವು. ಮತ್ತೆ ಮನೆ ದಾರಿಯನ್ನು ಹಿಡಿದ ತ್ರಿಷಾಳಿಗೆ ಅದೇ ಯೋಚನೆ. ನನ್ನ ಚಪ್ಪಲಿ ಕಿತ್ತು ಹೋಗಿದ್ದು ಅವರಿಗೆ ಹೇಗೆ ಗೊತ್ತಾಯಿತು, ಯಾರವರು ನನಗೆ ಸಹಾಯ ಮಾಡಿದ್ದಾರೆ, ಅವರು ಯಾರಾದರೂ ಆಗಿರಲಿ, ಸಿಕ್ಕಾಗ ಖಂಡಿತ ಥ್ಯಾಂಕ್ಸ್ ಹೇಳಬೇಕು ಅಂತ ಮತ್ತೆ ಅದೇ ಯೋಚನೆಯಲ್ಲಿ ಬಸ್ ಸ್ಟಾಪ್ನ ಕಡೆ ಧಾವಿಸಿದಳು.
ಮನೆಗೆ ಬಂದ ತ್ರಿಷಾ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಓದುವುದಕ್ಕೆ ಕುಳಿತುಕೊಂಡಳು. ಕಮಲ ಅವರು ಅವಳಿಗೆ ತಿನ್ನಲು ಸ್ನ್ಯಾಕ್ಸನ್ನು ತಂದುಕೊಟ್ಟರು. ನೀಲುವಿಗೆ ಅವಳು ಪಾಠ ಹೇಳಿಕೊಡುತ್ತಿದ್ದಳು. ನೀಲುವಿಗೆ ಪಾಠ ಹೇಳಿಕೊಡುವಾಗಲೂ ಅವಳ ಗಮನ ಬೇರೆ ಎಲ್ಲೋ ಇರುವುದನ್ನು ತನ್ನ ತಂಗಿ ನೀಲು ಗಮನಿಸಿದಳು. ಅಕ್ಕ ಅಕ್ಕ, ಇಲ್ಲಿರೋದೇ ಬೇರೆ, ನೀನು ಹೇಳ್ಕೊಡ್ತಾ ಇರೋದೇ ಬೇರೆ. ಏನಾಗಿದೆ ನಿಂಗೆ ಇವತ್ತು? ನಾನೇನು ಚಿಕ್ಕ ಹುಡುಗಿ ಅಂದ್ಕೊಂಡಿದ್ದೀಯಾ? ತಪ್ಪಾಗಿ ಹೇಳ್ಕೊಡ್ತಿದೀಯಲ್ಲ. ನಾನು ಕೂಡ PU ಓದ್ತಾ ಇದ್ದೀನಿ. ನೀನು ಹೇಳ್ಕೊಡೋದು ನನಗೆ ಅರ್ಥ ಆಗ್ತಿದೆ. ನೀನು ತಪ್ಪು ಹೇಳ್ಕೊಡ್ತಾ ಇರೋದು ನನಗೆ ಅರ್ಥ ಆಗ್ತಿದೆ. ಏನಾಗಿದೆ ಇವತ್ತು? ನಿನ್ನ ಗಮನ ಬೇರೆ ಎಲ್ಲೋ ಇದೆಯಲ್ಲ. ಯಾಕೆ, ಹುಷಾರಿಲ್ವಾ ಅಕ್ಕ? ಅಯ್ಯೋ ಹಾಗೇನಿಲ್ಲ ನೀಲು, ಯಾಕೋ ಸ್ವಲ್ಪ ತಲೆನೋವು ಅಷ್ಟೆ. ಸರಿ, ನೀನು ಓದ್ಕೋ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ಹೇಳಿ ರೂಮಿಗೆ ಎದ್ದು ಹೋದಳು. ಅಯ್ಯೋ ಯಾಕೆ ಅಕ್ಕ, ಯಾವಾಗಲೂ ತಲೆನೋವು ಅಂತ ಹೇಳ್ತಾನೇ ಇರಲಿಲ್ವಲ್ಲ, ಏನಾಯಿತು ಇದ್ದಕ್ಕಿದ್ದಂತೆ ಅಕ್ಕಂಗೆ? ಪಾಪ ಎಂದುಕೊಂಡು ಅವಳು ತನ್ನಷ್ಟಕ್ಕೆ ತಾನೇ ಓದಲು ಶುರು ಮಾಡಿದಳು. ಕಮಲಾರವರು ಅವಳು ಸಪ್ಪಗೆ ಇದ್ದದ್ದನ್ನು ಗಮನಿಸಿ ಅವಳಲ್ಲಿ ಬಂದು, ತ್ರಿಷಾ ಏನಾಯಿತು, ಯಾಕೊಂಥರ ಇದೆಯಲ್ಲ, ಕಾಲೇಜಲ್ಲಿ ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳತೊಡಗಿದರು. ಅಯ್ಯೋ ಹಾಗೆಲ್ಲ ಏನಿಲ್ಲ ಅಮ್ಮ, ಇವತ್ತು ಬಿಸಿಲಲ್ಲಿ ನಡ್ಕೊಂಡು ಬಂದ್ನಲ್ಲ, ಹಾಗಾಗಿ ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. ಅಮ್ಮ ಹೇಳೋದು ಮರ್ತಿದ್ದೆ, ಇವತ್ತು ಬೆಳಿಗ್ಗೆ ನಾನು ಮನೆಯಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗಬೇಕಾದ್ರೆ ನನ್ನ ಸ್ಲಿಪ್ಪರ್ ಕಿತ್ತೋಯ್ತು ಅಮ್ಮ. ಬಸ್ ಬರೋ ಟೈಮ್ ಆಗಿಬಿಟ್ಟಿತ್ತು, ಸ್ಲಿಪ್ಪರ್ ಬೇರೆ ಕಿತ್ತು ಹೋಗಿತ್ತು. ತಕ್ಷಣ ಯಾರೋ ಅಂತಲೇ ಗೊತ್ತಿಲ್ಲ ಒಬ್ಬ ಹುಡುಗ ಬಂದು ಸೇಫ್ಟಿ ಪಿನ್ ಕೊಟ್ಟರು, ಆದರೆ ಅವ್ರು ಯಾರು ಅಂತಲೂ ಗೊತ್ತಾಗಲಿಲ್ಲ. ನಾನು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ, ಅದೇ ನನಗೆ ಬೇಜಾರಾಗ್ತಿದೆ. ಅಯ್ಯೋ ಅಷ್ಟೇನಾ? ನೀನು ಓಡಾಡೋ ದಾರಿಯಲ್ಲೇ ನಿಂಗೆ ಸಿಕ್ಕಿದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ಕೂಡ ಸಿಗ್ತಾರೆ ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಹೋಗು, ತಲೆನೋವು ಅಂತಿದ್ಯಾ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳಿ ಅವಳನ್ನು ಮಲಗಿಸಿ ರೂಮಿಂದ ಆಚೆ ಬಂದರು ಕಮಲ ಅವರು. ಮಲಗಿಕೊಂಡರೂ ಅವಳಿಗೆ ಏನೋ ಒಂಥರ ಸಮಾಧಾನನೇ ಆಗ್ತಿಲ್ಲ. ಇವತ್ತು ನನಗೆ ಸಹಾಯ ಮಾಡಿದವರು ನಾಳೆ ಹೇಗಾದರೂ ಮಾಡಿ ಮತ್ತೆ ನನಗೆ ಸಿಗೋ ಹಾಗೆ ಮಾಡು ದೇವರೇ ಎಂದು ಕೇಳಿಕೊಳ್ಳುತ್ತಾ ಮಲಗಿಕೊಂಡಳು. ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ.